ಅಯ್ಯೋ ಜಿಲೇಬಿ ಏನಂದ್ಲೋ ಏನೋ ಆ ಸಾವಿತ್ರಿ ಬರ್ಲಿಲ್ವಲ್ಲ ಇಟ್ಟತ್ತಾಯ್ತು ಸಾಲ ತರಕ್ಕೆ ಒಪ್ಕೊಂಡ್ಲಾ ಆ ರೌಡಿ ರುದ್ರಣ್ಣನ ಹತ್ರ ಸಾಲ ಇಸ್ಕೊಂಬಕ್ಕ ಜಿಲೇಬಿ ಹೆಂಗಾದ್ರೂ ಮಾಡಿ ಒಪ್ಸು ಅಂತ ಈ ಸಾವಿತ್ರಿಗೆ ಹೇಳಿದ್ದೆ ಏನ್ ಮಾಡ್ತಾಳೋ ಏನೋ ಬಂದ್ಲು ಬರ್ತಾ ಇದ್ದಾಳೆ ಬಾರಿ ಸಾವಿತ್ರಿ ಜಲ್ದು ಬಾ ಬಾ ಸಾವಿತ್ರಕ್ಕ ಏನಾಯ್ತು ಹೇಳಿ ಜಿಲೇಬಿ ಸಾಲ ತಗೊಳಕ್ಕೆ ಒಪ್ಕೊಂಡ್ಲಾ ಎಷ್ಟು ಬೇಕಂತ ಅವಳಿಗೆ ಎಷ್ಟು ಬೇಕಂತ ಹೇಳು ಲೇ ಗೌರಿ ಸ್ವಲ್ಪ ಸಮಾಧಾನ ಮಾಡ್ಕೊ ಆ ಜಿಲೇಬಿ ಅಷ್ಟು ದಡ್ಡಿ ಅಲ್ಲ ನಾವ್ ಹೇಳ್ದಡ್ಕೆನೆ ಸಾಲ ತಗೊಂಬಕ್ಕೆ ನಾನು ಏನೇನೋ ಪ್ರಯತ್ನ ಪಟ್ಟೆ ನೀ ಶೆಡ್ ಮಾಡ್ಕೋಬೇಕು ಬೇರೆ ಮನೆಗೆ ಮಾಡಕ್ ಆಗಲ್ಲ ಹಂಗೆ ಹಿಂಗೆ ಅಂತ ಆದ್ರೆ ಅವಳು ಕೇಳಲಿಲ್ಲ ಇಲ್ಲ ನಾನು ಶೆಡ್ ಮಾಡೋದು ಇಲ್ಲ ಮನೆಗೆ ಮಾಡ್ತೀನಿ ಅಂದ್ಲು ಇಷ್ಟು ಕೋಳು ಉಪ್ಪಿನಕಾಯಿ ಮಾಡಲ್ವಂತೆ ಹೌದಾ ಸಾಲ ಬೇಡ ಅಲ್ಲ ಹಂಗಾದ್ರೆ ಮತ್ತೆ ಏನ್ ಮಾಡ್ತಾಳಂತೆ ಮಾಡಲ್ವಂತ ಮತ್ತೆ ಏನೋ ದೊಡ್ಡದಾಗಿ ಕುಚ್ಕೊಂತ ಇದ್ಲು ನಾನು ವ್ಯಾಪಾರ ಮಾಡ್ತೀನಿ ಸಂಪಾದನೆ ಮಾಡ್ತೀನಿ ಅದು ಇದು ಅಂತನ ವ್ಯಾಪಾರ ಏನೋ ಮಾಡ್ತಾಳಂತೆ ಆದ್ರೆ ಉಪ್ಪಿನಕಾಯಿ ಮಾಡಲ್ವಂತೆ ಏನೋ ಹಪ್ಪಳ ಮಾಡಕ್ ಅವಳಿಗೆ ಚೆನ್ನಾಗ್ ಬರುತ್ತಂತೆ ಹಪ್ಪಳದ ವ್ಯಾಪಾರ ಶುರು ಮಾಡ್ತಾಳಂತೆ ಹೌದಾ ಹಪ್ಪಳ ನಾನು ಅವಳ ಮದ್ವೆ ಹೊಸ್ದಾಗಿ ಮದ್ವೆ ಆಗಿ ಬಂದಾಗ ಹಪ್ಪಳ ಮಾಡ್ತಾ ಇದ್ಲಲ್ಲ ಅದು ಎಷ್ಟು ಚೆನ್ನಾಗಿರೋದಂದ್ರೆ ತುಂಬಾ ಚೆನ್ನಾಗಿ ರುಚಿಯಾಗಿ ಮಾಡೋಳು ಕಣೆ ಹಂಗಾದ್ರೆ ಹಪ್ಪಳದ ವ್ಯಾಪಾರ ಶುರು ಮಾಡ್ತಾಳಂತ ಅಲ್ಲ ಅಲ್ಲ ಹೋಗ್ಲಿ ಬಿಡು ಸಾಲದ ಬಗ್ಗೆ ಏನ್ ಹೇಳಿದ್ಲು ತಗಮಲ್ವಂತ ಏನು ಏನಂತೆ ಗಂಡ ಬೇಡ ಅನ್ನಂತ ಏನು ಆ ಗಂಡ ಇರ್ಲಿಲ್ಲ ಅವ್ರ ಅತ್ತೆ ಇರ್ಲಿಲ್ಲ ಯಾರು ಇರ್ಲಿಲ್ಲ ಅವಳೊಬ್ಳೆ ಇದ್ಲು ಅವಳೇ ಬೇಡ ಅಂತ ಅಂದ್ಲು ನನಗೆ ಯಾವ ಶೆಡ್ಡು ಬೇಡ ಎಂಥದ್ದು ಬೇಡ ಮನೆಯಾಗೆ ಶುರು ಮಾಡ್ತೀನಿ ಹಪ್ಪಳದ ವ್ಯಾಪಾರನ ನನಗೆ ಯಾವ ಸಾಲನೂ ಬೇಡ ಅಂತ ಹೇಳಿದ್ಲಮ್ಮ ನಾನು ಏನೇನೋ ಹೇಳ್ದೆ ಅದಕ್ಕೆ ಬೇಕು ಇದಕ್ಕೆ ಬೇಕು ಅಂತಾನ ಆದ್ರೆ ನನಗೆ ಸಾಲ ಬೇಡವೇ ಬೇಡ ಅಂತ ಕಡ್ಡಿ ಮೂರ್ದಂಗೆ ಹೇಳ್ಬಿಟ್ಲು ಹೌದಾ ಅಯ್ಯೋ ಮತ್ತೆ ಅಲ್ಲ ದುಡ್ಡಿಲ್ಲ ಅಂತ ಹೇಳ್ತಿದ್ಲು ಮತ್ತೆ ಹೆಂಗ್ ಮಾಡ್ತಾಳಂತೆ ವ್ಯಾಪಾರ ಶುರು ಮಾಡ್ತಾಳಂತೆ ಹೆಂಗ್ ಶುರು ಮಾಡ್ತಾಳಂತೆ ಅವ್ರ ಅಜ್ಜಿ ಏನೋ ಮೊನ್ನೆ ಹೋಗಿದ್ಲಲ್ಲ ಅವ್ರ ಅಕ್ಕ ನೋಡ್ಕೊಂಡ್ ಬರ್ತೀನಿ ಅಂತಾನ ಅವಾಗ ಹೋದಾಗ ಅವ್ರ ಅಜ್ಜಿ ಅವಳ ಬಂದೇವಳಂತಲ್ಲ ಅವಳೇನೋ 5,000 ಏನೋ ದುಡ್ಡು ಕೊಟ್ಟವಳಂತೆ ಅದ್ರಾಗೇನೆ ಶುರು ಮಾಡ್ತೀನಿ ಅಂತ ಹೇಳಿದ್ಲಮ್ಮ ಅಜ್ಜಿನ ಅದೇ ಗುಲಾಬಿ ಅಜ್ಜಿ ಅಜ್ಜಿ ಕೊಟ್ಲಂತ ಅಲ್ಲ ಅಜ್ಜಿಗೆ ಎಲ್ಲಿಂದ ಮತ್ತೆ ಅಷ್ಟೊಂದು ದುಡ್ಡು ಅಜ್ಜಿ ಎಲ್ಲಿಟ್ಕೊಂಡಿರ್ತಾಳೆ ಊನಮ್ಮ ಅಜ್ಜಿಯರ್ ಹಂಗೆ ಮತ್ತೆ ಕಾಸು ಕುಡಿಕೊಂಡು ಇಟ್ಟಿಟ್ಟೇನೆ ಇಕ್ಕೊಂಡಿರ್ತಾರೆ ಯಾಕನ ಬೇಕಾಗುತ್ತೆ ಅಂತಾನ ಅದೇ ಬೇಕಾಗಿರುತ್ತೆ ಅಂತ ಇಕ್ಕೊಂಡಿರೋದ ಕೊಟ್ಟೆವಳೆ ಅದಕ್ಕೆ ಅದ್ರಾಗೆ ಶುರು ಮಾಡ್ತೀನಿ ನನಗೆ ಯಾವ ಸಾಲನೂ ಬೇಡ ಅಂತ ಹೇಳ್ಬಿಟ್ಲು ಅದಕ್ಕೆ ನಾನು ಇನ್ನೇನು ಮಾಡೋಣ ಬಲವಂತ ಮಾಡೋಕ್ಕಾಗುತ್ತಾ ಅದು ಅಲ್ದೇನೆ ನೀನು ಸಾಲ ಕೊಟ್ಟು ಅವ್ನು ಬಂದು ಗಲಾಟೆ ಮಾಡ್ತಾನೆ ನಮ್ಗೆಲ್ಲ ಗೊತ್ತೇ ಇದೆ ಅಂತರ ಹತ್ರ ಮೀಟ್ರ್ ಬಡ್ಡಿ ಎಲ್ಲ ಕಟ್ಟಕ್ಕಾಗಲ್ಲ ಅವನು ಲೆಕ್ಕದ ಬಡ್ಡಿ ತಾಂತ ಇಲ್ಲ ಆ ರುದ್ರಣ್ಣ ಹಂಗೆ ಹಿಂಗೆ ಅಂತ ಏನೇನೋ ಅವನು ಬೇರೆ ಬೈದ್ಲು ಹೌದಾ ಅಯ್ಯೋ ನಾನೇನೇನೋ ಅಂದ್ಕೊಂಡಿದ್ದೆ ಅದು ಇನ್ನೇನೋ ಆಗೋಯ್ತು ಹೋಗ್ಲಿ ಬಿಡತ್ತ ಇನ್ನೇನು ಮಾಡೋಕ್ಕಾಗುತ್ತೆ ನಾನು ಖುಷಿಯಾಗಿದ್ದೆ ಅವಳಿಗೆ ಸಾಲ ಸುಳಿಯಕ್ಕೆ ಸಿಗಿಸಿ ಸರಿಯಾಗಿ ಅನ್ನಿಸ್ಬೇಕು ಮೀಟ್ರ್ ಬಡ್ಡಿ ಕಟ್ಟಕ್ಕಾಗ್ದೇನೆ ಮನೆ ಮಾರ್ಕೋಬೇಕು ಹಂಗೆ ಹಿಂಗೆ ಅಂತ ಏನೇನೋ ಯೋಚನೆ ಮಾಡ್ತಿದ್ದೆ ಆದರೆ ಅವಳು ಇನ್ನೇನೋ ಮಾಡ್ತಾಳೆ ಹಪ್ಪಳದ ವ್ಯಾಪಾರ ಶುರು ಮಾಡ್ತಾಳೆ ಹಂಗಾದ್ರೆ ಅಲ್ಲ ಹಪ್ಪಳ ಯಾರನ್ನ ತಾಂತಾರ ಮನೆಗೆ ಎಲ್ಲರೂ ಮಾಡ್ತಾರ ಮಳ್ಳೆಗೆ ಅಲ್ವೇ ಇನ್ನು ಉಪ್ಪಿನಕಾಯಿನ ಯಾರು ಜಾಸ್ತಿ ಮಾಡಲ್ಲ ತಗೊಂಡು ತಾಂತಾರೆ ಅಂತ ಹೇಳ್ಬೋದಾಗಿತ್ತು ಹೆಂಗ್ ಗೊತ್ತಾಗಬೋದೇನೋ ಟೌನ್ಗಳಿಗೆಲ್ಲನ ಶ್ರೀಮಂತರು ಇರ್ತಾರಲ್ಲಮ್ಮ ಅವ್ರಿಗೆ ಮಾಡಕ್ ಟೈಮ್ ಇರಲ್ವಲ್ಲ ಎಲ್ಲ ಕೆಲ್ಸಕ್ಕೆ ಹೋಗ್ತಾರಲ್ಲ ಗಂಡ ಹೆಂಡತಿ ಎಲ್ಲರೂ ಅಂಥವ್ರು ತಾಂತಾರೆ ಚೆನ್ನಾಗಿದ್ರೆ ಒಳ್ಳೆಯವರು ತಾಂತಾರೆ ನಮಗೆ ಚೆನ್ನಾಗಿ ಮಾಡಕ್ ಬರಲ್ಲ ನೀನೇ ಕೊಡಮ್ಮ ನಿಮ್ಮವೇನೆ ಹಪ್ಪಳನ ಅಂತಾನ ತಗೊಂಡು ತಾಬೋದು ಹೇಳಕ್ಕಾಗಲ್ಲ ಬದನೆಕಾಯಿ ಏನೋ ಒಂದಿಟ್ಟು ರುಚಿಯಾಗಿ ಮಾಡ್ತಾಳೆ ಅಂಬದ್ ಬಿಟ್ರೆ ಇನ್ನು ಟೌನ್ನಾಗೆಲ್ಲ ಇವಳು ರುಚಿ ಇಡಿಸ್ಬೇಕಲ್ಲ ಅಯ್ಯೋ ಬಾರೆ ಹಪ್ಪಳ ಅಂತೆ ಹಪ್ಪಳ ಅಲ್ಲ ಅವಳು ಹಪ್ಪಚ್ಚಿ ಆಗೋಗ್ತಾಳೆ ಹಪ್ಪಳದ ವ್ಯಾಪಾರ ಶುರು ಮಾಡ್ಕೊಂಬ್ಲೇಳು ಬಿಡು ನಾನು ಹೋಗ್ಬೇಕಮ್ಮ ಮಂತಕ್ಕೆ ನಾನೇನೋ ನಿನ್ನ ಮಾತು ಕೇಳಿ ಹೆಂಗೋ ನನಗೂ ಒಂದಿಷ್ಟು ಕಮಿಷನ್ ಸಿಗುತ್ತೆ ಅಂತ ನಾನು ಯೋಚನೆ ಮಾಡಿದೆ ಅವಳು ನೋಡ್ರಿ ಹಿಂಗೊಂದು ನಾನು ಮಂತಕ್ಕೆ ಹೋಗ್ತೀನಮ್ಮ ಛೇ ಎಂಥ ಕೆಲಸ ಆಯ್ತು ನೇತ್ರ ಮಂತಕ್ಕೆ ಹೋಗಿ ಈ ವಿಷಯ ಹೇಳ್ಬೇಕು ಮೊದಲು ನೇತ್ರ ಅಯ್ಯೋ ಯಾಕೆ ಇವಳು ಮಾತಾಡ್ತಾ ಇಲ್ಲ ಒಳಗೆ ಐದಳೋ ಇಲ್ವೋ ಒಳಕ್ಕೆ ಹೋಗೋಣ ಒಳಕ್ಕೆ ಹೋಗಿ ನೋಡ ನೇತ್ರ ಏನೇ ಗೌರಿ ಏನೂ ಇಲ್ಲ ನಿನಗೆ ಒಂದು ಮುಖ್ಯವಾದ ವಿಷಯ ಹೇಳ್ಬೇಕು ನಾನು ಗೃಹ ಪ್ರವೇಶ ಕರೆಯಕ್ಕೆ ಅಂತ ನನ್ನ ತವ್ರ ಮನೆಗೆ ಹೋಗಿದ್ದಲ್ಲ ಹೌದಾ ಹೋಗಿದ್ದೆ ಅಲ್ವಾ ಯಾವಾಗ ಬಂದೆ ನಿಮ್ಮ ಅಪ್ಪ ಅಮ್ಮಯ್ಯ ನಿನ್ನ ಬೈದ್ರೋ ಅಥವಾ ಮಾತಾಡ್ಸಿದ್ರೋ ಏನು ಹೇಳಿದ್ರು ಹೇಳು ದುಡ್ಡಿನ ವಿಷಯ ಏನು ಹೇಳಿದೆ ದುಡ್ಡು ಸಾಲ ಮಾಡಿರೋ ವಿಷಯ ಹೇಳ್ದೋ ಅಥವಾ ಏನಾದರೂ ಸುಳ್ಳು ಹೇಳ್ದೋ ಏನು ಅಯ್ಯೋ ಅದನ್ನೆಲ್ಲ ಹೇಳ್ತೀನಿ ಸಮಾಧಾನ ಮಾಡ್ಕೊ ಕುತ್ಕ ಹೇಳ್ತೀನಿ ಹೇಳಮ್ಮ ಈಗ ಏನಾಯ್ತು ನಿಮ್ಮ ಅಪ್ಪ ಅಮ್ಮ ಏನಂದ್ರು ನಿನ್ನೇನು ಬೈಲಿಲ್ವಾ ಬೈಯೋದಾ ನನ್ನ ಯಾಕೆ ಬೈತಾರೆ ಆ ಮಲ್ಲಿನೂ ನಮ್ಮ ಅಣ್ಣನೂ ಸರಿಯಾಗಿ ಮಕ್ಕೋಗಿದ್ರು ನಮ್ಮಮ್ಮಯ್ಯ ನಮ್ಮ ಅಪ್ಪ ಒಂದೇನೆ ನನ್ನ ಬೈದಿದ್ದು ಅಂತ ಅಲ್ಲ ಒಟ್ಟಿನಲ್ಲಿ ಸಮಾಧಾನ ಮಾಡಿ ಕಳಿಸಿರು ಅಷ್ಟೇನೆ ನಿನಗೆ ಹೇಳೋಣ ಈ ವಿಷಯನ ಅಂತ ನಾನು ನೋಡ್ತಿದ್ದೆ ನೀನು ಇಟ್ಲ ಬರಲೇ ಇಲ್ವಲ್ಲ ನನಗೂ ಬಿಡುವಾಗ್ಲಿಲ್ಲ ಇವತ್ತು ಬಟ್ಟೆ ತರಕ್ಕೆ ಹೋಗೋಣ ಅಂತನ ಹೌದಾ ಗೃಹ ಪ್ರವೇಶ ಬಟ್ಟೆ ತರಕ್ಕೆ ಹೋಗ್ತೀಯಾ ಅಲ್ಲ ನಿಮ್ಮ ಅಮ್ಮಯ್ಯ ಯಾಕೆ ಮಲ್ಲಿನೂ ನಿಮ್ಮ ಅಣ್ಣನೂ ಯಾಕೆ ಬೈದಿದ್ದು ಏನಾಯ್ತು ನಾಳೆ ನಿನ್ನ ಬೈತಾರೆ ಅಂತ ನೀನು ಎದಕ್ಕಂತಿದ್ದೆ ತಾನೆ ಹೆಂಗ್ ಹೋಗೋದು ಅಂತಾನ ಈಗ ನೋಡಿದ್ರೆ ಖುಷಿಯಾಗಿ ಹೇಳ್ತಾ ಇದ್ದೀಯ ಅವ್ರನ್ನು ಬೈದ್ರು ಅಂತನ
ಏನಾಯ್ತು? ಅವ್ರೇನ್ ಮಾಡಿರು? ನೀನೇನ್ ಮಾಡ್ದೆ? ಅಯ್ಯೋ, ನಾನು ಎದ್ರಕೊಂಡೆ ಹೋದ್. ನಾನು ಅಪ್ಪ ಅಮ್ಮ ಏನಂತಾರೋ ಏನೋ ಅಂತಾನ. ಅವಾಗ ಅಲ್ಲೊಂದು ವಿಷಯ ನಡೆದ್ಬಿಟ್ಟಿತ್ತು. ಆ ಮಲ್ಲಿ ನಮ್ಮ ಅಮ್ಮಗೆ ಸುಳ್ಳು ಹೇಳ್ಬಿಟ್ಟು ಆ ಸೂಜಿಗೆ ಉಪ್ಪಿನಕಾಯಿ ಮಾಡಕ್ ಸಹಾಯ ಮಾಡಕ್ ಹೋಗಿ ಸಿಗಾಕೊಂಡಿದ್ಲು. ಆದ್ರೂ ಬೇಜಾರಲ್ಲೇ ಇದ್ರು ನಮ್ಮ ಅಮ್ಮಯ್ಯ. ನಾನು ಹೋದಾಗ ನಾನೇನು ಅಂದಿಲ್ಲ, ಚೆನ್ನಾಗಿ ಮಾತಾಡ್ಸಿದ್ರು. ಮಲ್ಲಿನೂ ನಮ್ಮ ಅಣ್ಣನೂ ಸರಿಯಾಗಿ ಹೋಗಿದ್ರು. ನನಗೆ ಸಮಾಧಾನ ಆಯ್ತು, ಖುಷಿ ಆಯ್ತು. ಸದ್ಯ ನನ್ನ ವಿಷಯನ ಮರ್ತಿದಾರಲ್ಲ ಅಂತಾನ. ಏನು ಅಂದಿಲ್ಲ, ದುಡ್ಡಿನ ವಿಷಯನೂ ಏನು ಕೇಳಲಿಲ್ಲ. ನಾನು ಹೆಂಗೋ ಎಲ್ಲ ಸಿಕ್ಕಿದೆ ಕಣಮ್ಮ, ಒಂದ್ ಸ್ವಲ್ಪ ಕೊಟ್ಟಿದ್ದಾನೆ. ನಾನು ಅದ್ರಾಗೆ ಗೃಹ ಪ್ರವೇಶ ಎಲ್ಲ ಮಾಡ್ತೀನಿ. ಮನೆಯೆಲ್ಲನ ತುಂಬಾ ಚೆನ್ನಾಗಿ ಆಗಿದೆ. ನೀನು ಬರ್ಲೇಬೇಕು ಒಂದ್ ದಿವಸ ಮುಂಚೆಗೆ ಅಂತ ಹೇಳ್ದೆ. ಬರ್ತೀನಿ ಅಂತ ಹೇಳೈತೆ. ಆದ್ರೆ ಲಾಸ್ಟ್ನಾಗೆ ನಮ್ಮ ಅಪ್ಪನೇ, ನೀನ್ ಯಾಕೆ ಮಾತಾಡ್ತೀಯ ನಮ್ಮ ಇನ್ನೇ ವಿಷಯ, ನೀನು ಅತಿಥಿ ಅದು ಇದು ಅಂತ ಹೇಳ್ತು. ಬಿಡು, ನಮ್ಮ ಅಪ್ಪನ ಬಗ್ಗೆ ನಾನೇನು ತಲೆ ಕೆಡ್ಸ್ಕೊಂಬಕ್ ಹೋಗಲ್ಲ. ನಮ್ಮ ಅಪ್ಪಗೆ ನನ್ನ ಮೇಲೆ ಯಾವಾಗ ಇದ್ರು ಪ್ರೀತಿ ಇದ್ದೇ ಐತೆ. ನಾನು ಚಿಕ್ಕ ಹುಡುಗಿಂದನೂ ಅಷ್ಟೇನೆ. ಏನಾದ್ರೂ ಗಲಾಟೆ ಪಲಾಟಿ ಆದಾಗ ಸ್ವಲ್ಪ ಏನೋ ರೇಗಾಡ್ತಾರೆ ಅಷ್ಟೇನೆ. ಅದ್ ಬಿಟ್ರೆ ಆ ಥರ ಏನು ಸಿಟ್ಟೇನು ಇಲ್ಲ. ನಾನು ಎಲ್ಲರನ್ನು ಕರೆದು ಬಂದೆ. ಹೌದಾ, ಒಳ್ಳೇದಾಯ್ತು ಬಿಡು. ಹಂಗಾದ್ರೆ ಮಲ್ಲಿ ಅಂತ ಕೆಲಸ ಮಾಡ್ಯವಳ ನೋಡ್ದ ಅಲ್ಲ? ಅವಳಿಗೆ ಏನ್ ಜಂಬ ಬಂದೈತಿ ನಿಮ್ಮ ಮನೆಗೆ ಬಂದಾಗಿಂದನ? ಅಲ್ಲ, ಅತ್ತೆ ಅನ್ನೋದು ಸ್ವಲ್ಪ ಗೌರವ ಬೇಡವಾ? ದಿಮಾಕು ಅವಳಿಗೆ, ದಿಮಾಕು. ನಮ್ಮ ಅಣ್ಣ ಇದನ್ನಲ್ಲ, ಅವನು ಅವಳ ಕಡೆಗೆ ಸಪೋರ್ಟ್ ಮಾಡ್ತಾನಲ್ಲ, ಅದಕ್ಕೇನೆ ದಿಮಾಕು. ಏನ್ ಬಿಡು, ಅತ್ತೆದೇನ್ ಲೆಕ್ಕ, ನನ್ನ ಗಂಡ ನನ್ನ ಪರವಾಗ ಇದ್ದಾನೆ ಅಂತ ದಿಮಾಕ್ ಮಾಡ್ತಾಳ ಅವಳು. ಅದು ಸರಿನೇ ತಗ. ಅದೇನೋ ಹೇಳ್ತಾರಲ್ಲ ಗಾದೆನ, ನಾಯಿನ ಸಿಂಹಾಸನ ಮೇಲೆ ಕುತ್ಕೊಂಡ್ರು ಕೂಡ್ಸಿದನು ಅದ್ರ ಬುದ್ಧಿ ಬಿಡಲ್ಲ ಅಂತ. ಹಂಗಾಯ್ತು. ನಾನು ಇದೇ ಡೈಲಾಗ್ ಹೇಳಿದ್ದೆ ಅಲ್ಲಿ. ನೀನು ಇದನ್ನೇ ಹೇಳ್ತಾ ಇದ್ದೀನಿ ನೋಡು. ಒಳ್ಳೆ ಕಾಮಿಡಿ ಕಣೆ ಗೌರಿ. ಅಲ್ಲ ಸರಿ, ನೀನ್ ಏನೋ ಹೇಳ್ಬೇಕು ಅಂತ ಬಂದೆ, ಏನದು? ನಾನಾ ಏನೋ ಹೇಳೋಣ ಅಂತ ಬಂದೆ ಕಣೆ. ನೀನು ಹೇಳಿದ ವಿಷಯ ಕೇಳಿ ನಾನು ಮರ್ತೇ ಹೋದೆ. ಅದೇ ಜಿಲೇಬಿ ವಿಷಯ ಕಣೆ. ಜಿಲೇಬಿ ವಿಷಯನಾ? ಏನಾಯ್ತು? ಉಪ್ಪಿನಕಾಯಿ ವ್ಯಾಪಾರ ಶುರು ಮಾಡಿದ್ಲಾ? ಇಲ್ಲ, ಉಪ್ಪಿನಕಾಯಿ ವ್ಯಾಪಾರ ಮಾಡಲ್ವಂತ ಅವಳು. ಏನೋ ಅವಳು ರೊಕ್ಕ ಇರೋರ್ಗೆ ಹೋಗಿದ್ಲಂತೆ. ಅವ್ರ ಅಕ್ಕ ಏನೋ ಹಪ್ಳ ಮಾಡು ನೀನು ಚೆನ್ನಾಗಿ ಮಾಡ್ತೀಯ ಅಂತ ಹೇಳ್ಕೊಟ್ಲಂತೆ. ಉಪ್ಪಿನಕಾಯಿ ಮಾಡಲ್ವಂತ. ಇವಾಗ ಹಪ್ಳನೇ ವ್ಯಾಪಾರ ಶುರು ಮಾಡ್ತಾಳಂತೆ. ಅದೇನಾಗುತ್ತೋ ಏನ್ ಸುಡ್ಗಾಡು, ಯಾರಿಗ್ ಗೊತ್ತು ಅಲ್ವಾ? ಹೌದಾ, ಅವಳು ಹಪ್ಳ ಚೆನ್ನಾಗಿ ಮಾಡ್ತಿದ್ಲು ಅಂತನ ನೀನು ಹೇಳಿದ್ದೆ ತಾನೆ? ಒಂದ್ಸಲ ನಾನು ತಿಂದಿದ್ದೆ ಅವಳು ಮಾಡಿರೋ ಹಪ್ಳನ. ಚೆನ್ನಾಗಿದ್ದು. ವ್ಯಾಪಾರ ಚೆನ್ನಾಗಿ ಆದ್ರೂ ಆಗ್ಬೋದು ಕಣೆ ಗೌರಿ, ಹೇಳಕ್ಕಾಗಲ್ಲ. ಅಲ್ಲ, ಉಪ್ಪಿನಕಾಯಿ ಮಾಡಿದ್ರೆ ಗ್ಯಾರಂಟಿ ಅವಳು ದಬಾಕೆ ಮಾಡು. ಆದ್ರೆ ಹಪ್ಳ ಅಂದ್ರೆ ಆದ್ರೂ ಆಗ್ಬೋದು, ಹೇಳಕ್ಕಾಗಲ್ಲ. ಸುಮ್ನಿರೆ, ಏನೋ ಒಂದಿಟ್ಟು ಚೆನ್ನಾಗಿ ಮಾಡಿದ್ಲು ಅಂತ ನಾವು ಹೇಳಿವಮ್ಮ. ಅಷ್ಟು ಜಾಸ್ತಿ ಮಾಡ್ಬೇಕಾರೆ ಹಂಗೆ ಮಾಡೋಕ್ಕಾಗುತ್ತಾ? ಏನೋ ಮನೆಯವ್ರಿಗೆ ಒಂದಿಷ್ಟು ಒಂದ್ ಸೇರ್ನಸ್ ಮಾಡ, ಒಂದ್ ಸೇರ್ ಅಕ್ಕಿವ ಮಾಡಿದ್ರೆ ಚೆನ್ನಾಗಿ ಮಾಡ್ತಾಳೆ. ಚಾನೆ ಹೊಸ್ ಮಾಡಿದ್ರೆ ಅದೇ ತರ ಇರುತ್ತಾ ರುಚಿ? ಹೇಳು. ಅದು ಸರಿನೇ ತಗ. ಜಾಸ್ತಿ ಮಾಡ್ಬೇಕಾರೆ ಹೆಚ್ಚು ಕಮ್ಮಿ ಆಗೇ ಆಗುತ್ತೆ. ನೋಡೋಣ ಬಿಡು. ಇಲ್ಲೇ ಮಾಡ್ತಾಳಲ್ಲ, ಎಲ್ಲಿ ಕೊಡ್ತಾಳಂತೆ? ಯಾವ್ದಾನ ಆರ್ಡರ್ ಸಿಕ್ಕೈತಂತ ಹೆಂಗಂತ ಅಲ್ಲೇನೆ. ಅಯ್ಯೋ, ಆ ಮುಸುಡಿಗೆ ಯಾವ ಆರ್ಡರ್ ಇಲ್ಲ, ಗೀಡ್ರು ಇಲ್ಲ. ಅದು ಎಲ್ಗಾದ್ರೂ ಹೋಗಿ ಗೊತ್ತಿದ್ರೆ ತಾನೆ. ಟೌನ್ಗೆ, ಬೆಂಗಳೂರಿಗೆ, ತುಮಕೂರಿಗೆ ಅಂತಾನೆ ಹೋಗಿಲ್ಲ ಅವಳು. ಇನ್ನ ಯಾವ ಆರ್ಡರ್ ಸಿಗುತ್ತೆ ಅದಕ್ಕೆ? ಯಾವ ಆರ್ಡರ್ ಇಲ್ಲ, ಗೀಡ್ರು ಇಲ್ಲ. ತಲೆ ಮೇಲೆ ಕೂತ್ಕೊಂಡು ಮಾಡ್ಬೇಕು ಅಷ್ಟೇನೆ. ಹಳ್ಳಿಗಂತೂ ಯಾರು ತಮ್ಮಲ್ಲ. ಅಯ್ಯೋ, ಹಪ್ಳ ನಾವೇ ಮಸ್ತ ಮಾಡ್ತೀವಿ ಅಂತಾರೆ. ಟೌನ್ಗಳಿಗೆ ಯಾರಾದ್ರು ಅದೇ ಶ್ರೀಮಂತರ ಅಂತಾರೆ ಮಾಡಕ್ಕೆ ಆಗಲ್ವಲ್ಲ ಅವ್ರಿಗೆ. ಅಂತ ತಾಬೋದು ಅಷ್ಟೇನೆ. ನೋಡೋಣ ಬಿಡು. ನನಗೇನೋ ಲಾಸೆಗೆ ಬಿಡೆ. ಅವಳ ಕೈಲಂತೂ ಆಗಲ್ಲ ಇದೆಲ್ಲನ. ಏನೋ ನೋಡೋಣ ಬಿಡು. ಅವಳು ಪ್ರಯತ್ನ ಮಾಡ್ಲಿ, ಜಿಲೇಬಿ ಪ್ರಯತ್ನ ಮಾಡಿ ಲಾಸ್ ಆಗ್ಲಿ, ಆಮೇಲೆ ಗೊತ್ತಾಗುತ್ತೆ. ನಾವ್ ಯಾಕೆ ಹೇಳ್ತಿದ್ವಿ, ನಾವ್ ಯಾಕೆ ಸುಮ್ಮನೆ ಆದ್ವಿ ಉಪ್ಪಿನಕಾಯಿ ವ್ಯಾಪಾರ ಮಾಡೋದ್ ಬಿಟ್ಟು ಅಂತಾನ. ಇನ್ನೊಂದು ವಿಷಯ ಕಣೆ ನೇತ್ರ, ನಾನು ಅವಳಿಗೆ ಹೆಂಗೂನು ಇವಾಗ ದುಡ್ಡಿಲ್ಲ ವ್ಯಾಪಾರ ಮಾಡಕ್ಕೆ. ಯಾವ್ದಾದ್ರು ಐಟಮ್ ತರಕಾದ್ರೂ ದುಡ್ಡು ಬೇಕಲ್ಲ, ಅದಕ್ಕೇನೆ ಶೆಡ್ ಗಿಡ್ ಮಾಡ್ಕೊಂಬ್ಲಿ ಅಂತಾನ. ಅದೇ ನೀನ್ ಸಾಲ ತಂದಲ್ಲ ರುದ್ರಣ್ಣ, ಅವನ ಹತ್ರ ಸಾಲ ಕೊಡ್ಸೋ ಅಂತ ಸಾವಿತ್ರಿಗೆ ಹೇಳಿದ್ದೆ, ಜಿಲೇಬಿ ಕೊಡ್ಸು ಅಂತಾನ. ಆದ್ರೆ ನೀ ಯಾಕೆ ಅವಳಿಗೆ ಸಾಲ ಕೊಡ್ಸಕ್ ಹೋಗ್ತಾ ಇದ್ಯಾ? ಅವಳ ವ್ಯಾಪಾರ ಆಗ್ಲಿ ಅಂತಾನ. ಸುಮ್ನಿರು, ಅವಳು ಎಲ್ಲಿ ಬೇಕಾದ್ರೂ ತಗೊಂಬರ್ಲಿ ಹೇಳು. ನಿನ್ಗೆ ಯಾಕೆ ಅದೆಲ್ಲನ? ಅಲ್ಲ, ಅವಳು ಆಗಲ್ಲ ಅಂತ ನೀನೇ ಹೇಳ್ತೀಯ. ನೀನೇ ಸಾಲ ಕೊಡ್ಸಕ್ಕೆ ಓಡಾಡ್ತಿದ್ಯಾ? ತಗೊಂಡ್ಲ ಹೆಂಗೆ? ಸಾವಿತ್ರಿ ಕೊಡಿಸ್ತೀನಿ ಅಂತ ಅಯ್ಯಮ್ಮ. ಅಯ್ಯೋ, ಅದರಿಂದ ಒಂದು ಬೇರೆ ಕಾರಣ ಇತ್ತು, ನಾನು ಅವಳಿಗೆ ಸಾಲ ಕೊಡ್ಸಕ್ ಕಾರಣ. ಆದ್ರೆ ಏನ್ ಮಾಡೋದು? ಏನಾಯ್ತು ಹೇಳು, ಏನ್ ಕಾರಣ? ಅವಳಿಗೆ ಆ ರುದ್ರಣ್ಣನ ಹತ್ರ ಸಾಲ ಕೊಡಿಸಿ ಒಂದು 20,000 ಮೀಟರ್ ಬಡ್ಡಿ, ಚಕ್ರ ಬಡ್ಡಿ ಅಂತಾನ, ಬಡ್ಡಿ ಮೇಲೆ ಬಡ್ಡಿ ಬಂದು ಯಪ್ಪ ಇವ್ರ ಮನೆ ತಕ್ಕ ಬಂದು ಅವ್ರನ್ನ ಒದ್ದು ಓಡಿಸ್ಬೇಕು ಮನೆಯಿಂದ ಆಚೆಗೆ, ಸಾಲ ಮಾಡ್ಕೊಂಡು ಆ ಜಿಲೇಬಿ ಕುಟುಂಬದವರೆಲ್ಲನ ಅಂತ ನಾನು ಅಂದ್ಕೊಂಡು ಆ ಸಾವಿತ್ರಿಗೆ ಹೇಳಿ ಕಳಿಸ್ತೆ, ಹೋಗಿ ಸಾಲ ಕೊಡ್ಸೋಗವಳಿಗೆ ಅಂತಾನ. ಆದ್ರೆ ಆ ಜಿಲೇಬಿ ಸಾಲ ಬ್ಯಾಡ ಅಂತಂದ್ಲು. ಅಂದ್ರೆ ಸಾಲ ಅವಳಿಗೆ ಕೊಡ್ಸಕ್ ಹೋಗಿದ್ದು ಆ ಮೀಟರ್ ಬಡ್ಡಿ ಚಕ್ರ ಬಡ್ಡಿ ಸೇರ್ಕೊಂಡು ಅವಳ ಮನೆ ಮಠ ಮಾರ್ಕಂಬ್ಲಿ, ಅವಳು ಹಾಳಾಗೋಗ್ಲಿ ಅನ್ನೋದೇ ನಿನ್ನ ಚಿಂತೆನಾ? ಆಸೆನಾ? ಕಣೆ ನೇತ್ರ, ನೀನ್ ಅದಕ್ಕೆ ಯಾಕೆ ಬಾಯ್ ಬಿಡ್ತಾ ಇದ್ಯಾ? ಬಾಯ್ ಮುಚ್ಕೋ. ಅವಳು ಯಾವತ್ತಿದ್ರು ನಮ್ ದ್ವೇಷಿನೇ, ನಮ್ ಶತ್ರುನೇ. ಅದಕ್ಕೆ ಮತ್ತೆ ಗೌರಿ ಏನೇ ಹೇಳ್ತಾ ಇದ್ಯಾ? ಹಂಗಾದ್ರೆ ನನಗೂನು ಹೇಳಿ ಸಾಲ ತಗೋ ಅಣ್ಣನ ಹತ್ರ, ಮನೆ ಗೃಹ ಪ್ರವೇಶ ಮಾಡ್ಕೋ ಅಂತ ಹೇಳ್ದೆ ತಾನೆ? ನಿನ್ ಪ್ಲಾನು ಇದ? ಹಂಗಾದ್ರೆ ನಾನು ಮೀಟರ್ ಬಡ್ಡಿ ಚಕ್ರ ಬಡ್ಡಿ ಎಲ್ಲ ಕಟ್ಟಕ್ಕಾಗ್ದಲೇನೆ ಹೊಸ ಮನೆ ಮಾರ್ಕಂಬ್ಲಿ ಅನ್ನೋದ ನಿನ್ನ ಆಸೆ?
ನನಗೂ ಇದಕ್ಕೇನಾ ಸಾಲ ತಗೋ ಅಂತನ ಹೇಳಿದ್ದು ಹಾ ಏನ್ ಹತ್ರ ಏನೇ ಅಂತ ಇದ್ಯಾ ನಾನು ಯಾಕೆ ನಿನ್ಗೆ ಆತರ ಆಗ್ಲಿ ಅಂತ ಆಸೆ ಪಡ್ಲಿ ಹಾ ಮತ್ತೆ ಜಿಲೇಬಿಗೆ ನೀನ್ ಅದೇ ತರ ಆಗ್ಲಿ ಅಂತಾನೆ ತಾನೆ ಸಾಲ ಕೊಡ್ಸಕ್ಕೆ ಓಡಾಡಿರೋದು ಆ ಸಾವಿತ್ರಿನ ಕರ್ಕೊಂಡೋಗಿ ಹೇಳ್ಸಿರೋದು ಆದ್ರೆ ಬಿಡು ಅವಳು ಬುದ್ಧಿವಂತೆ ತಾಂಡಿಲ್ಲ ನಾನ್ ನೋಡು ನೀನ್ ಹೇಳ್ದೆ ಅಂತಾನ ಅವನ ಹತ್ರ ಸಾಲ ತಂದಿದ್ದೀನಿ ಗೃಹ ಪ್ರವೇಶ ಮಾಡಕ್ಕೆ ಅಂತ 1,00,000ನ ಅಂದ್ರೆ ನಾನು ಅದೇ ತರ ಮನೆ ಮಠ ಮಾರ್ಕಂಬ್ಲಿ ಅನ್ನೋದಾ ನಿನ್ನ ಆಸೆ ಹೇಳೆ ಗೌರಿ ಅಲ್ಲ ಜೊತೆಗೆ ಇದ್ದು ನನಗೆ ಇಂಥ ದ್ರೋಹ ಮಾಡ್ತೀಯೇನೆ ಇವನ ಹತ್ರ ಯಾಕೆ ಹಿಂಗ್ ತಪ್ಪು ತಿಳ್ಕೊಂತ ಇದ್ಯಾ ನಾನು ನೀನ್ ಅಳ್ತ ಕೂಕೊಂಡಿದ್ದಲ್ಲ ಗೃಹ ಪ್ರವೇಶ ಮಾಡೋದು ಹೆಂಗೆ ದುಡ್ಡಿಲ್ಲ ಅದು ಇದು ಅಂತಾನ ಅದಕ್ಕೆ ಒಂದು ಸಲಹೆ ಕೊಟ್ಟೆ ಅಷ್ಟೇ ಕಣೆ ನೀನ್ ಬೇಜಾರ್ ಮಾಡ್ಕೊಂಡ್ ಕುಂತಿದ್ದಲ್ಲ ಪಾಪ ದುಡ್ಡಿಲ್ಲ ಅಂತಾನ ಹೇಳ್ದೆ ಅಷ್ಟೇ ನೀನೇನ್ ತೀರಿಸ್ತೀಯ ಬಿಡು ನೀನ್ ಯಾಕೆ ಜಿಲೇಬಿ ತರ ಆಗ್ತೀಯ ನೀನೇನೇನ್ ವ್ಯಾಪಾರ ಶುರು ಮಾಡ್ತಾ ಇದೀಯ ಮನೆ ತಾನೇ ಕಟ್ಕೊಂಡಿದ್ದು ಆಮೇಲೆ ಹೆಂಗೋ ಕಟ್ಟಿ ತೀರಿಸಿ ಅಂತ ಬಿಡು ನಿನ್ ಗಂಡ ಟ್ರ್ಯಾಕ್ಟರ್ ದುಡಿತಾನೆ ನೀನು ಇನ್ನೇನ್ ಮಾಡ್ತೀನಿ ನೀನು ಏನಾದ್ರೂ ಕೆಲ್ಸಕ್ಕೆ ಹೋಗುವಂತೆ ನಿಮ್ಮ ಎಮ್ಮೆ ಬೇರೆ ಐತೆ ಎಮ್ಮೆಗೆ ಹಾಲು ಕರೆದು ಎಲ್ಲ ಕಟ್ಟಿ ತೀರ್ಸುವಂತೆ ನನಗೆ ಯಾಕೋ ತೀರ್ಸಕ್ ಆಗುತ್ತೋ ಇಲ್ವೋ ಅಂತ ಅನುಮಾನ ಬರ್ತೈತೆ ಕಣೆ ಗೌರಿ ನೀನ್ ಹಿಂಗೆಲ್ಲ ಮಾಡ್ತಾ ಇರೋದು ನೋಡಿರಿ ಇತ್ರ ದಯವಿಟ್ಟು ನನ್ನ ಮೇಲೆ ತಪ್ಪು ತಿಳ್ಕೊಂಬಕ್ ಹೋಗ್ಬೇಡ ಕಣೆ ನಾನು ಯಾಕೆ ನಿನಗೆ ಆ ಥರ ಆಗಲಿ ಅಂತ ಆಸೆ ಪಡ್ಲಿ ಹೇಳು ನಾನು ನೀನು ದೋಸ್ತುಗಳು ತಾನೆ ನಾವಿಬ್ರು ಕಷ್ಟ ಸುಖ ಜೊತೆಗೆ ಹಂಚ್ಕೊಂತೀವಿ ತಾನೆ ನಿನಗೆ ಕಷ್ಟ ಬಂತು ಅಂತ ನಾನು ಆ ಥರ ಹೇಳಿದ್ನೇ ಹೊರತು ನಾನೇನಾದ್ರೂ ನಿನಗೆ ಬಲವಂತ ಮಾಡಿದ್ನ ಸಾಲ ತಗೋ ಅಂತನ ಹೇಳು ನೀನೇ ತಾನೇ ಆಯ್ತು ತಗೊಂತೀನಿ ಅಂತ ಒಪ್ಕೊಂಡು ಸಾವಿತ್ರಿನ ಒಪ್ಸಿ 1,00,000 ಮನೆ ಪತ್ರ ಅಡೈಕಿ ಸಾಲ ತಂದಿರೋದು ನಾನೇನಾದ್ರೂ ಬಲವಂತ ಮಾಡಿದ್ನಾ ಏನೋ ನೀನ್ ಕೇಳ್ದಲ್ಲ ಏನ್ ಮಾಡೋದು ದುಡ್ಡಿಲ್ಲ ಅಂತನ ಅದಕ್ಕೆ ಒಂದು ಹೇಳಿ ನಮ್ಮ ಜೊತೆಗಿದ್ದು ನಾನು ಏನಾದ್ರೂ ಹೇಳೋಣ ಅಂತನ ನಿನ್ಗೆ ಒಳ್ಳೇದಾಗ್ಲಿ ಅಂತ ನೀನ್ ನೋಡ್ರಿ ಆ ಜಿಲೇಬಿಗೂ ನಿನ್ಗೂ ಇಬ್ರಿಗೂ ಹೊಂದಾಣಿಕೆ ಮಾಡಿ ನೋಡ್ತಾ ಇದೆಯಲ್ಲ ಅವಳೇ ಬೇರೆ ನೀನೇ ಬೇರೆ ಅವಳು ನನ್ನ ಶತ್ರು ನೀನು ನನ್ನ ಮಿತ್ರ ಹೌದಾ ಸರಿ ಆಯ್ತು ಬಿಡು ನಾನು ನಿನ್ ಮನ್ಸಲ್ಲಿ ಹಂಗೆ ಐತೋ ಏನೋ ಅಂತ ಅನ್ಕೊಂಬಿಟ್ಟೆ ಜಿಲೇಬಿಗೆ ಹಂಗೆ ಆಗ್ಲಿ ಅಂತ ನಾನು ಸಾಲ ಕೊಡ್ಸಕ್ ಹೋಗಿದ್ದೆ ಅಂತ ಅಂದಲ್ಲ ನನಗೂ ಹಂಗೆ ಅಂತ ಅನ್ಕೊಂಡಿದ್ಯೋ ಏನೋ ಅನ್ಕೊಂಡೆ ಎಲ್ಲ ಏನೂ ಇಲ್ಲ ನೇತ್ರ ತಪ್ಪು ತಿಳ್ಕೊಂಬಕ್ ಹೋಗ್ಬೇಡ ನಾನು ಮಂತಕ್ಕೆ ಹೋಗ್ತೀನಮ್ಮ ಹೋಗ್ತೀನಿ ಆಯ್ತು ಹೋಗಮ್ಮ ಹೋಗು ಅಪ್ಪ ದೇವ್ರಿ ಯಾರಿಗೂ ಸಹಾಯ ಮಾಡಕ್ ಹೋಗ್ಬಾರ್ದು ಏನು ಹೇಳ್ಕೊಡ್ಬಾರ್ದಪ್ಪ ಸಹಾಯ ಮಾಡ್ದಾರ ಒಳ್ಳೇದು ಹೇಳ್ದಾರೇನೆ ತಪ್ಪಾಗಿ ನೋಡ್ತಾರೆ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ